ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತೈಲ ಅಭ್ಯಂಗ ಅಥವಾ ಎಣ್ಣೆ ಮಾಲಿಶು ಅಂದರೆ ಏನು, ಇದನ್ನು ಯಾರು ಮಾಡಬಹುದು, ಯಾವಾಗ ಮಾಡಬಹುದು ಹಾಗೂ ಇದರಿಂದ ಏನೇನು ಲಾಭಗಳಿವೆ ಎಂದು ತಿಳಿದುಕೊಳ್ಳೋಣ. ದೇಹಕ್ಕೆ ಎಣ್ಣೆಯಿಂದ ಮಾಲಿಶು ಅಥವಾ ಮಸಾಜ್ ಮಾಡೋದನ್ನು ತೈಲ ಅಭ್ಯಂಗ ಅಂತ ನಾವು ಕರಿತೇವೆ. ಇದು ಇಡೀ ದೇಹಕ್ಕಾಗಿರ್ಬೋದು ಅಥವಾ ಕೇವಲ ಒಂದು ಭಾಗಕ್ಕಾಗಿರ್ಬೋದು. ಇಡೀ ದೇಹಕ್ಕೆ ಮಾಡುವ ಅಭ್ಯಂಗವನ್ನು ಸರ್ವಾಂಗ ಅಭ್ಯಂಗ ಅಂತ ಕರಿತೇವೆ. ಹಾಗೆ ಒಂದು ಭಾಗಕ್ಕೆ ಮಾಡುವ ಅಭ್ಯಂಗವನ್ನು ಏಕಾಂಗ ಅಭ್ಯಂಗ ಅಂತ ನಾವು ಕರಿತೇವೆ. ಈ ಅಭ್ಯಂಗವನ್ನು ಸ್ವಸ್ಥ ಪುರುಷ ಅಂದರೆ ಆರೋಗ್ಯವಂತ ಪುರುಷ ಹಾಗೂ ರೋಗಿ ಇಬ್ಬರೂ ಕೂಡ ಮಾಡಬೇಕು. ನಮ್ಮ ದಿನಚರ್ಯದಲ್ಲಿ ಹೇಳಿರುವಂತೆ ಸ್ವಸ್ಥ ಅಥವಾ ಆರೋಗ್ಯವಂತ ಪುರುಷನು ಪ್ರತಿನಿತ್ಯ ಕೂಡ ಅಭ್ಯಂಗವನ್ನು ಮಾಡಬೇಕು. ವಿಶೇಷವಾಗಿ ಶಿರ, ಶ್ರವಣ, ಪಾದ ಅಂದರೆ ತಲೆ, ಶ್ರವಣ ಅಂದರೆ ಕಿವಿ ಹಾಗೂ ಪಾದಕ್ಕೆ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಲೇಬೇಕು. ಇನ್ನು ರೋಗಿಗಳು ಅವರವರ ರೋಗಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ತೈಲಗಳಿಂದ ಅಭ್ಯಂಗವನ್ನು ಮಾಡಿಸಿಕೊಳ್ಳಬಹುದು. ಆರೋಗ್ಯವಂತ ಪುರುಷನು ಪ್ರತಿನಿತ್ಯ ಅಭ್ಯಂಗವನ್ನು ಮಾಡುವುದರಿಂದ ಏನೇನು ಲಾಭಗಳಿವೆ ಅಂತ ತಿಳಿದುಕೊಳ್ಳೋಣ. ದಣಿವು ಅಥವಾ ಆಯಾಸ ಕಡಿಮೆಯಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಚರ್ಮದ ಕಾಂತಿ ಹೆಚ್ಚುತ್ತದೆ. ಕಣ್ಣಿನ ದೃಷ್ಟಿ ಕೂಡ ಚುರುಕಾಗ್ತದೆ. ದೇಹ ಪುಷ್ಟಿಯಾಗಿ ದಾರ್ಢ್ಯತೆ ಹೆಚ್ಚುತ್ತದೆ. ಇನ್ನು ಏಜಿಂಗ್ ಅನ್ನೋದು ಡಿಲೇ ಆಗ್ತದೆ. ಇನ್ನು ಯಾವ ರೋಗಗಳಲ್ಲಿ ಅಭ್ಯಂಗವು ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಸಂಧಿವಾತ ಅಂದರೆ ಸಂಧಿಗಳಲ್ಲಿ ನೋವು ಕಂಡುಬರುವುದು, ಬೆನ್ನು ನೋವು, ಕಾಲು ಒಡೆತ, ಪಕ್ಷಾಘಾತ, ನಿದ್ರಾಹೀನತೆ, ಕೂದಲು ಉದುರುವಿಕೆ ಹೀಗೆ ಹಲವಾರು ರೀತಿಯ ವಾತದ ತೊಂದರೆಗಳಲ್ಲಿ ಈ ಚಿಕಿತ್ಸೆಯು ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತದೆ. ಇನ್ನು ಪ್ರತಿನಿತ್ಯ ಶಿರ ಅಭ್ಯಂಗ ಅಂದರೆ ತಲೆಗೆ ಅಭ್ಯಂಗ ಮಾಡುವುದರಿಂದ ಕೂದಲು ಸಂಪಾಗಿ ಬೆಳೆಯುತ್ತದೆ. ಹಾಗೆ ಇಂದ್ರಿಯಗಳು ಕೂಡ ತುಂಬ ಚುರುಕಾಗುತ್ತದೆ. ಇನ್ನು ಕರ್ಣ ಅಭ್ಯಂಗ ಮಾಡುವುದರಿಂದ ಕಿವಿಯ ವಿವಿಧ ರೀತಿಯ ತೊಂದರೆಗಳೆಲ್ಲ ಕಡಿಮೆ ಆಗ್ತದೆ. ವಿಶೇಷವಾಗಿ ಪಾದಾಭ್ಯಂಗ ಮಾಡುವುದರಿಂದ ಕಣ್ಣಿನ ದೃಷ್ಟಿ ಸೂಕ್ಷ್ಮವಾಗುತ್ತದೆ. ಹಾಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತದೆ. ಪಾದ ಒಡೆಯುವಿಕೆ ಇದ್ದಲ್ಲಿ ಅದು ಕೂಡ ಕಡಿಮೆ ಆಗ್ತದೆ. ಇನ್ನು ಯಾವ ಸಂದರ್ಭದಲ್ಲಿ ಅಭ್ಯಂಗವನ್ನು ಮಾಡಬಾರದು ಅಂತ ತಿಳಿದುಕೊಳ್ಳೋಣ. ಕಫ ಸಂಬಂಧಿ ರೋಗಗಳಾದ ಕೆಮ್ಮು, ನೆಗಡಿ, ಉಬ್ಬಸ ಇದ್ದಲ್ಲಿ ಹಾಗೆ ಅಜೀರ್ಣ ಇದ್ದರೆ ಕೂಡ ಅಭ್ಯಂಗವನ್ನು ಮಾಡಬಾರದು. ಪ್ರತಿನಿತ್ಯ ಅಭ್ಯಂಗ ಮಾಡಲು ಸಾಧ್ಯವಾಗದಿದ್ದಲ್ಲಿ ವಾರಕ್ಕೊಮ್ಮೆಯಾದರೂ ಅಭ್ಯಂಗ ಇಡೀ ದೇಹಕ್ಕೆ ಮಾಡುವುದರಿಂದ ನಮ್ಮ ಆರೋಗ್ಯವು ಸುಸ್ಥಿತಿಯಲ್ಲಿ ಇರುತ್ತದೆ. ಹೀಗೆ ಅಭ್ಯಂಗವು ದಿನಚರ್ಯದಲ್ಲಿ ಒಂದು ಭಾಗವಾಗಿದ್ದು ಚಿಕಿತ್ಸೆಯಲ್ಲಿ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ತೈಲ ಅಭ್ಯಂಗದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ.